ಗ್ಯಾರಂಟಿಗಳು ಮತ್ತು ಅದ್ ದೇವ್ರು ಕಾಪಾಡಬೇಕು. ಯಾವ ರೀತಿ ಅದಕ್ಕೆ ದೇವ್ರು ಕಾಪಾಡಬೇಕು ಅಂದಲ್ಲ. ಈಗ ಬಹುಶಃ ಫ್ರೀ ಬೀಸು ಅವ್ರು ಏನ್ ಘೋಷಣೆ ಮಾಡಿದ್ದಾರೆ, ಅದ್ ಯಾರವ್ರಿಗೆ ಆ ರೀತಿಯ ಒಂದು ಫ್ರೀ ಬೀಸ್ ನ ಘೋಷಣೆ ಮಾಡ್ತಕ್ಕಂಥದ್ದಕ್ಕೆ ಅವ್ರ ಮೇಲೆ ಪ್ರಭಾವ ಬೀರಿದ್ರೆ ಗೊತ್ತಿಲ್ಲ. ಇವತ್ತು ಅಲ್ಲಿಯ ಬಜೆಟ್ ವರ್ಷಕ್ಕೆ 3,00,000 ಕೋಟಿನ ಏನೋ ಇದೆ, 330 340. ಅವರ ಫ್ರೀ ಬೀಸ್ ಏನಿದೆಯಲ್ಲ, ಬಹುಶಃ ಒಂದು ವರ್ಷಕ್ಕೆ 6ರಿಂದ 7 ಲಕ್ಷ ಕೋಟಿ ಬೇಕು. ಅವ್ರ ಬಜೆಟ್ 3.5 ಕೋಟಿ. ಯಾವ ತರ ಹಣ ಹೊಂದಿಸ್ತಾರೆ ಅದ್ ನೋಡ್ಬೇಕು. ಪಂಚರಾಜ್ಯ ಚುನಾವಣಾ ಒಂದು ಫಲಿತಾಂಶವನ್ನ ವಿಶ್ಲೇಷಣೆ ಮಾಡೋದಾದ್ರೆ ಈಗಿನ ಒಂದು ಫಲಿತಾಂಶಗಳು ಏನ್ ಬಂದಿದೆ ಪಂಚರಾಜ್ಯದ್ದು, ಈ ಫಲಿತಾಂಶ ಬಹಳ ಜನ ನಿರೀಕ್ಷೆ ಮಾಡಿದ್ರು. ಈಗ ಕೇರಳ ಫಲಿತಾಂಶದ ಬಗ್ಗೆನೂ ಮೊದಲೇ ಮಾಧ್ಯಮಗಳಲ್ಲಿ ಬರ್ತಾ ಇದ್ದು ಸುದ್ದಿ ನೀವೇ ಪ್ರಕಟ ಮಾಡಿದ್ರಿ. ವೆಸ್ಟ್ ಬೆಂಗಾಲ್ನಲ್ಲೂ ಅಷ್ಟೇ ಈ ಬಾರಿ ಬಿಜೆಪಿ ಬರುತ್ತೆ ಅಂತಕ್ಕಂಥದ್ದು ಮೊದಲೇ ಹಲವಾರು ರೀತಿಯ ರಾಜಕೀಯ ವಿಶ್ಲೇಷಣೆ ಮಾಡಿದವರು, ನಮ್ಮ ಕೆಲವು ಫಲಿತಾಂಶದ ಬಗ್ಗೆ ಏನೊಂದು ಇಟ್ಕೊಳ್ತಾರಲ್ಲ, ಪೋಲಿಂಗ್ ಅನಾಲಿಸಿಸ್ ಅವರೆಲ್ಲ ಬಿಜೆಪಿ ಬರುತ್ತೆ ಅಂತಕ್ಕಂಥದ್ದು ಮೊದಲೇ ಕೊಟ್ಟಿದ್ರು. ಅದರಿಂದ ಪುದುಚೇರಿದು ಎಲ್ರಿಗೂ ಗೊತ್ತಂತ ವಿಷಯ. ತಮಿಳುನಾಡದು ಸ್ವಲ್ಪ DMK ಬರುತ್ತೆ ಅಂತಕ್ಕಂಥದ್ದು ಮಾಧ್ಯಮಗಳಲ್ಲಿ ಸುದ್ದಿ ಬರ್ತಾ ಇತ್ತು. ಯಾರು ಸಹ ವಿಜಯ್ ಅವರ ಒಂದು ಈಗಿನ ಸಾಧನೆ ಏನಿದೆ ನಿರೀಕ್ಷೆ ಮಾಡಿರ್ಲಿಲ್ಲ. ಅದೊಂದು ಸ್ವಲ್ಪ ಎಲ್ರಿಗೂ ಆಶ್ಚರ್ಯ ಉಂಟು. ಮುಂದೆ ಕರ್ನಾಟಕ ಚುನಾವಣೆಯಲ್ಲಿ ಈ ರೀತಿಯ ಯಾವ್ದಾರ ಒಂದು ಬದಲಾವಣೆ ಆಗ್ಬೋದ? ನೋಡೋಣ, ಬದಲಾವಣೆ ಆಗಬಹುದು ಅಂತಕ್ಕಂಥದ್ದು ಕೆಲವು ಜನಸಾಮಾನ್ಯರ ಚರ್ಚೆ ಇದೆ. ಕಾದ್ ನೋಡೋಣ ಅಂತ ಏನೇನಾಗುತ್ತೆ. ಪ್ರಾದೇಶಿಕ ಪಕ್ಷಗಳ ಶಕ್ತಿಗೆ ಒಂದು ಕರ್ನಾಟಕದಲ್ಲಿ ಆ ಮಟ್ಟಕ್ಕೆ ಪ್ರಾದೇಶಿಕ ಪಕ್ಷಗಳು ಅಂತ ಹೇಳಿ ಸ್ವತಂತ್ರವಾಗಿ ಬರ್ತಕ್ಕಂತ ಒಂದು ವಾತಾವರಣ ಇದೆ. ಇಲ್ಲಿಯ ರಾಜಕಾರಣಕ್ಕೂ ತಮಿಳುನಾಡಿರ್ಬೋದು, ಬೇರೆ ರಾಜ್ಯದ ರಾಜಕಾರಣಕ್ಕೂ ಬಹಳ ವ್ಯತ್ಯಾಸ. ತಮಿಳುನಾಡು ಫಲಿತಾಂಶನ ಕೇರಳ ಫಲಿತಾಂಶ ಕಾಂಗ್ರೆಸ್ ಒಪ್ಕೊಳ್ತಿದೆ, ಆದ್ರೆ ವೆಸ್ಟ್ ಬೆಂಗಾಳಲ್ಲಿ ED, IT ಎಲ್ಲವನ್ನೂ ಕೂಡ ದುರುಪಯೋಗ ಪಡ್ತಾರೆ. ಈಗ ಅವ್ರಿಗೆ ಬೇಕಾದಂತ ರೀತಿನೆಲ್ಲ ಅವ್ರು ವ್ಯಾಖ್ಯಾನ ಮಾಡ್ತಾರೆ ಕಾಂಗ್ರೆಸ್. ಅವ್ರಿಗೆ ಬೇಕಾದಾಗ ಚೆನ್ನಾಗಿದೆ ಅಂತಾರೆ, ಅವರಿಗೆ ಜಯ ಇಲ್ಲದೆ ಇದ್ದಾಗ ಅದು ಸರಿ ಇಲ್ಲ ಅಂತ. ರಾಜ್ಯಪಾಲರ ಆಡಳಿತಕ್ಕೂ ಸಹ ಆದ್ರೂ ಪರವಾಗಿಲ್ಲ ಅಂತ ಅದು ಒಂದ್ಸಲ ಸ್ಪಷ್ಟ ಬಹುಮತ ಎಲೆಕ್ಷನ್ ಕಮಿಷನ್ ಇಂದ ಘೋಷಣೆ ಆದ್ಮೇಲೆ ಯಾರಿಗೆ ಬಂದಿದೆ ಅಂತ ಹೇಳಿ ಆ ರೀತಿಯ ಒಂದು ವಾತಾವರಣ ನಮ್ಮ ಸಂವಿಧಾನದ ವ್ಯವಸ್ಥೆನಲ್ಲಿ. ಅದರಿಂದ ಮಮತಾ ಬ್ಯಾನರ್ಜಿ ಅವರು ನಾನು ರಾಜೀನಾಮೆ ಕೊಡೋದಿಲ್ಲ ಅಂತಕ್ಕಂಥದ್ದು ಅವೆಲ್ಲ ಒಂದು ರೀತಿ ಬಾಲಿಶವಾದಂತ ಒಂದು ಹೇಳಿಕೆಯನ್ನು ಇದೆ. ಅವರ 50 ವರ್ಷದ ಸಾಧನೆ ಬಗ್ಗೆ, ರಾಜ್ಯಕ್ಕೆ ಅವರು ಕೊಟ್ಟಂತ ಕೊಡುಗೆ ಹಿನ್ನೆಲೆಯಲ್ಲಿ 50 ವರ್ಷಗಳನ್ನೇ ಪೂರೈಸಿದ್ದಾರೆ. ಬಿಜೆಪಿ ಪಕ್ಷದಿಂದ ಕಾರ್ಯಕ್ರಮ ನಡೀತದೆ. ನನಗೆ ಬೇರೆ ಕಾರ್ಯಕ್ರಮಗಳಿದೆ.